ನೈತಿಕತೆಯೇ ಸ್ವಾತಂತ್ರ್ಯ. ಇವತ್ತು ನಿಮ್ಮ ಜೊತೆ ಕೂತಿರೋದು ನನಗೆ ತುಂಬ ಸಂತೋಷದ ವಿಷಯ. ನೈತಿಕತೆಯೇ ಸ್ವಾತಂತ್ರ್ಯ ವಿಷಯದ ಬಗ್ಗೆ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದಿಂದ ರಾಷ್ಟ್ರೀಯ ಅಭಿಯಾನ ಮಾಡುತ್ತಿರುವುದು ಮತ್ತು ಜನಸಾಮಾನ್ಯರನ್ನು ಮುಟ್ಟುವ ಪ್ರಯತ್ನ ಮಾಡುತ್ತಿರುವ ನಿಮ್ಮ ನಡೆಗೆ ನಾನು ಗೌರವಿಸುತ್ತೇನೆ. ನಾನು ಮಂಜುಳಾ, ಹಿರಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ನೈತಿಕ ಮೌಲ್ಯ ಎಂದರೆ ಏನು? ದೇವರ ಸೃಷ್ಟಿಯಲ್ಲಿ ಮನುಷ್ಯನಿಗೆ ವಿಶೇಷವಾದ ಸ್ಥಾನವಿದೆ. ಈ ಭೂಮಿಯಲ್ಲಿ ಸರಿ ತಪ್ಪುಗಳ ವಿವೇಚನೆಯೊಂದಿಗೆ ಶಿಷ್ಟಾಚಾರದಿಂದ ಜೀವನವನ್ನು ನಡೆಸುವುದೇ ನೈತಿಕ ಮೌಲ್ಯ ಎನ್ನುವರು. ಮಾನವನು ನೈತಿಕ ಮೌಲ್ಯದೊಂದಿಗೆ ಜೀವನ ನಡೆಸಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಆದರೆ ಈಗ ಪ್ರಸ್ತುತ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ರಕ್ಷಣೆಯೇ ಇಲ್ಲದಂತಾಗಿದೆ. ಇದಕ್ಕೆ ಅನಿಯಂತ್ರಿತ ಸ್ವಾತಂತ್ರ್ಯವೇ ಮೂಲ ಕಾರಣ ಎಂದು ಭಾವಿಸಲಾಗುತ್ತದೆ. ಹಾಗಾದರೆ ಈ ಅನಿಯಂತ್ರಿತ ಸ್ವಾತಂತ್ರ್ಯ ಎಂದರೆ ಏನು? ನನ್ನ ಜೀವನ, ನನ್ನ ಸ್ವಾತಂತ್ರ್ಯ, ನನ್ನ ಕಾಲ ಮೇಲೆ ನಾನು ನಿಲ್ಲುವುದು, ನಾನು, ನನ್ನ ಹಕ್ಕು, ಈ ದಿಕ್ಕಿನಲ್ಲಿ ಹೋಗುವ ಜನಾಂಗ. ಇದರ ಪರಿಣಾಮವಾಗಿ ಸಮಾಜದಲ್ಲಿ ನಾವು ಇಂದು ಕಾಣುವ ಕೆಲವೊಂದು ಅಂಶಗಳಾದ ಲವ್ ಇನ್ ರಿಲೇಷನ್ಶಿಪ್, ಸಲಿಂಗಕಾಮ, ಕೂಡು ಕುಟುಂಬದಲ್ಲಿರುವ ನಂಬಿಕೆ ಇಲ್ಲದೇ ಇರುವುದು, ಮದುವೆಯ ಬಗ್ಗೆ ಇರುವಂತಹ ನಕಾರಾತ್ಮಕ ಅಭಿಪ್ರಾಯ, ಪರಂಪರೆಯ ಬಗ್ಗೆ, ದೇಶದ ಬಗ್ಗೆ ಹೆಮ್ಮೆ ಇಲ್ಲದಿರುವುದು, ಮಾದಕ ವ್ಯಸನಕ್ಕೆ ಬಲಿಯಾಗುವುದು, ಆತ್ಮಹತ್ಯೆಯನ್ನು ಮಾಡುವುದು, ಹಿರಿಯರು ಮತ್ತು ಸ್ತ್ರೀಯರಲ್ಲಿ ಗೌರವ ಇಲ್ಲದೇ ಇರುವುದು. ಹಾಗಾದರೆ ಇದಕ್ಕೆ ಕಾರಣ ಏನು? ಇದರ ಮೂಲ ಏನು ಎಂದು ಹುಡುಕುತ್ತಾ ಹೋದಲ್ಲಿ ಇದು ಗ್ಲೋಬಲೈಸೇಷನ್ ಆಗಿ ಈಗಿನ ತಂದೆ ತಾಯಿಯರು ನಮ್ಮ ಮಕ್ಕಳು ದೇಶದಕ್ಕಿಂತ ವಿದೇಶದಲ್ಲಿಯೇ ಕಲಿತು ದುಡಿಯುವುದು ನಮ್ಮ ಹೆಮ್ಮೆಯ ವಿಷಯ ಎಂದು ತಿಳಿದುಕೊಂಡಿದ್ದಾರೆ. ಹಾಗಾಗಿ ನಾವು ಯಾವ ಪರಿಸರದಲ್ಲಿರುತ್ತೇವೆಯೋ ಅಲ್ಲಿಯ ಸಂಸ್ಕೃತಿಯನ್ನೇ ಅನುಸರಿಸುತ್ತೇವೆ. ಗ್ಲೋಬಲೈಸೇಷನನ್ನು ಒಪ್ಪಿಕೊಂಡಿರುವಂತಹ ನಾವು ಈ ಎಲ್ಲ ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ಇವುಗಳೆಲ್ಲವನ್ನೂ ಸಮಾಜವೂ ಕೂಡ ಈಗ ಸ್ವೀಕರಿಸುತ್ತಾ ಬಂದಿರುವುದರಿಂದ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಕೆಡುತ್ತಿದೆ. ಪ್ರಸ್ತುತ ಮಾನವ ಏಕಾಂಗಿಯಾಗಿದ್ದಾನೆ, ಕಾಯಿಲೆಗಳ ಭಂಡಾರವಾಗಿದ್ದಾನೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾನೆ, ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಸ್ಥಿತಿಯು ಸಮಾಜದ ಅವನತಿಯನ್ನು ಸೂಚಿಸುತ್ತದೆ. ಹಾಗಾದರೆ ಇದಕ್ಕೆ ಪರಿಣಾಮ ಏನು? ಇದರ ಪರಿಣಾಮವೇನು? ಭಗವಾನ್ ಬುದ್ಧ ಹೇಳುತ್ತಾನೆ, ನಮಗೆ ನೋವಾದಾಗ ಯಾವಾಗ ಗೊತ್ತಾಗುತ್ತದೆಯೋ ಆವಾಗ ನಾವು ಬದುಕಿದ್ದೇವೆ ಎಂದು ಅರ್ಥ. ಬೇರೆಯವರ ನೋವು ನಮಗೆ ತಿಳಿದಾಗ ನಾವು ಮಾನವರಾಗಿದ್ದೇವೆ ಎಂದು ಅರ್ಥ. ಅಂದರೆ ಬೇರೆಯವರ ನೋವನ್ನು ನಾವು ಕಂಡು ನಮ್ಮ ಮನಸ್ಸು ಮರುಗಿದರೆ ಭಗವಂತ ನಮ್ಮೊಂದಿಗಿದ್ದಾನೆ ಎಂದರ್ಥ. ನಾವು ಮನುಷ್ಯರು ಅಂದುಕೊಳ್ಳೋದು ಆವಾಗಲೇ. ಎಲ್ಲರೂ ಮನುಷ್ಯರು ಅಂದುಕೊಳ್ಳೋಕೆ ಸಾಧ್ಯ ಇಲ್ಲ. ಮಾನವರಂತೆ ಕಾಣುತ್ತೇವೆ ಅಷ್ಟೇ. ಮಾನವರಂತೆ ಆಗಲು ಮಾನವೀಯ ಮೌಲ್ಯ ಮುಖ್ಯ. ಅದಕ್ಕೆ ದೊಡ್ಡವರು ಹೇಳುವುದು, ಏನಾದರೂ ಆಗು, ಮೊದಲು ನೀ ಮಾನವನಾಗು ಎಂದು. ಕಷ್ಟದಲ್ಲಿರುವವರಿಗೆ ಸ್ಪಂದಿಸಬೇಕು, ಕೊನೆ ಪಕ್ಷ ಮರುಗುವಂತನಾದರೂ ಆಗಬೇಕು. ಹಾಗಾದರೆ ಈ ಮಾನವೀಯ ಮತ್ತು ನೈತಿಕ ಮೌಲ್ಯ ಎಲ್ಲಿ ಆರಂಭವಾಗಬೇಕು? ಈ ಎರಡು ಮೌಲ್ಯ ಇದು ಮನೆ ಮತ್ತು ಪಾಠಶಾಲೆಯಲ್ಲಿಯೇ ಆರಂಭವಾಗಬೇಕು. ಮೊದಲು ಮನೆಯಲ್ಲಿ ಪ್ರಾರಂಭವಾಗಬೇಕು. ಮನೆಯಲ್ಲಿ ಅದಕ್ಕಾಗಿಯೇ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಮಗು 7ನೇ ತಿಂಗಳಲ್ಲಿ ಸೀಮಂತವನ್ನು ಮಾಡುತ್ತಾರೆ. ಇದರ ಅರ್ಥ ಬೈತೆಲೆ. ನಿಜವಾಗಿಯೂ ತಾಯಿಗೆ, ಕುಟುಂಬಸ್ಥರಿಗೆ ಈ ಒಂದು ಆಚಾರದ ಮೂಲಕ ಮಗುವಿನ ಮೆದುಳು ಬೆಳೆಯುವ ಸಮಯ ಬಂದಿದೆ. ಅದಕ್ಕಾಗಿ ಪೂರಕವಾದ ತಾಯಿಯ ಆರೋಗ್ಯ, ವಾತಾವರಣ, ತಿಂಡಿ ತಿನಸು ಒದಗಿಸಿ ಎಂಬುದರ ಅರ್ಥ. ಅಂದರೆ ಮನುಷ್ಯನ ಮೌಲ್ಯವು ತನ್ನ ತಾಯಿಯ ಹೊಟ್ಟೆಯ ಒಳಗಿರುವಾಗಲೇ ಅದು ಪ್ರಾರಂಭವಾಗುತ್ತದೆ. ಇಲ್ಲಿಯ ತನಕ ಈ ಮಗುವನ್ನು ಜಾ ಎಂದು ಕರೆಯುತ್ತಾರೆ. ಶಿಕ್ಷಣವನ್ನು ಮುಗಿಸಿದ ನಂತರ ಆ ಮಗುವನ್ನು ದ್ವಿಜ ಎಂದು ಕರೆಯುತ್ತಾರೆ. ಉತ್ತಮ ಮೌಲ್ಯವನ್ನು ಪಡೆದ ನಂತರ ಅವನು ಪ್ರಜೆಯಾಗುತ್ತಾನೆ. ಹಾಗಾಗಿ ನಾವೆಲ್ಲರೂ ಭಾರತೀಯ ಪ್ರಜೆಗಳೆಂದೆನಿಸಿಕೊಂಡಿದ್ದೇವೆ.
ಭಾರತೀಯ ಪ್ರಜೆ ಎಂದು ಹೇಳಿಕೊಳ್ಳುವವರೆಲ್ಲರೂ ಕೂಡ ಈ ವಿಷಯವನ್ನು ತಿಳಿದುಕೊಂಡಿರಬೇಕು. ಮನೆಯ ವಾತಾವರಣದಲ್ಲಿ ನೈತಿಕ ಮೌಲ್ಯವನ್ನು ಕಲಿಸುವಲ್ಲಿ ತಾಯಿಯ ಜವಾಬ್ದಾರಿ ಎಷ್ಟಿರುತ್ತದೆಯೋ ತಂದೆಯೂ ಕೂಡ ಅಷ್ಟೇ ಜವಾಬ್ದಾರಿಯಾಗಿರುತ್ತಾನೆ. ಮಗುವನ್ನು ಭೂಮಿಗೆ ತಂದವನು ಎನ್ನುವ ಒಂದು ವರ್ಡ್ ತಂದೆ ಎಂದು ಎನಿಸಿಕೊಳ್ಳುತ್ತದೆ. ಅವನು ಮನೆಗೆ ಬೇರೆ ವಸ್ತು ತಂದ ಹಾಗೆ ಮಗುವನ್ನು ತರದೆ ಮಗುವಿನ ಬಾಳಿನಲ್ಲಿ ತಂದೆಯಾಗಿಯೂ ತಾಯಿಯಾಗಿಯೂ ಮೌಲ್ಯವನ್ನು ಕಲಿಸಲು ಪ್ರಯತ್ನಿಸಬೇಕು.